ನಮಸ್ಕಾರ. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಒಂದು ಹಿಂಟ್ ಕೊಡ್ತೀನಿ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ 54ನೇ ಸಿನಿಮಾ ಮದಕರಿ ನಾಯಕ. ಮದಕರಿ ನಾಯಕ ಅಂತ ತಕ್ಷಣ ನಿಮ್ಗೆ ಏನು ನೆನಪು ಬರುತ್ತೆ? ಎಸ್, ಚಿತ್ರದುರ್ಗ. ಸೊ ಚಿತ್ರದುರ್ಗದ ಶಿರಾದಲ್ಲಿದ್ದೀವಿ. ಈಗ ತಮ್ಮ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ನಮ್ಮ ಪ್ರಜ್ಞಾವಂತ ಮತದಾರರು ಏನು ಕನಸುಗಳು ಇಟ್ಕೊಂಡಿದ್ದಾರೆ, ಅಥವಾ ನಿಲುವುಗಳೇನು ಇಟ್ಕೊಂಡಿದ್ದಾರೆ, ಅಥವಾ ವೋಟ್ ಕೇಳಕ್ಕೆ ಬರ್ತಾರಲ್ಲ ಅವ್ರಿಗೇನು ಕ್ವಾಲಿಟೀಸ್ ಇರಬೇಕು, ಇದಿಷ್ಟನ್ನ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸರ್ ಚಂದ್ರಶೇಖರ್ ಅಂತ. ಚಂದ್ರಶೇಖರ್. ಯಾವ ಊರು ಸರ್? ಸರ್ ಸ್ಥಿರ. ಏನು ಮಾಡ್ಕೊಂಡ್ರಿ ಸರ್ ನೀವು? ಸರ್ ಟೀ ಅಂಗಡಿ ನಮ್ದು. ಟೀ ಅಂಗಡಿ, ಓಕೆ. ಏನು ಸರ್ ಹೆಂಗಿದೆ ಎಲೆಕ್ಷನ್ ಬಿಸಿ? ಪರವಾಗಿಲ್ಲ ಸರ್, ಇದೆ ಪರವಾಗಿಲ್ಲ. ಸರ್ ಹಂಗಾಗಿ ನೀವು ವೋಟ್ ಮಾಡ್ತೀರಾ ಅಂತ ಆಯ್ತು. ಹಾಂ ಸರ್, ಪಕ್ಕ ಮಾಡ್ತೀವಿ. ಏನು ನೋಡಿ ವೋಟ್ ಮಾಡ್ತೀರಾ? ಸರ್ ದೇಶದ ಸಮಗ್ರ ಅಭಿವೃದ್ಧಿಗೆ ಯಾರು ಒತ್ತು ಕೊಡ್ತಾರೋ ಅವ್ರಿಗೆ ಮತ್ತೆ ವೋಟ್ ಮಾಡ್ತೀವಿ ಸರ್. ವೆರಿ ಗುಡ್, ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು. ಇರ್ಲಿ, ಮದುವೆ ಆಗಿದೆಯಾ? ಹಾಂ ಸರ್, ಆಗಿದೆ. ಓಕೆ. ನಿಮ್ಮ ಕುಟುಂಬ ಎಲ್ಲ ಇಲ್ಲ ಸರ್, ಎಲ್ಲ ಅಲ್ಲೇ ಇರೋದಾ? ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಅಥವಾ ಅಭಿವೃದ್ಧಿ ಆಗ್ಬೇಕಾ ಸರ್? ಸರ್ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಆಗ್ಬೇಕು ಸರ್. ಹಿಂದಿನ ಲೋಕಸಭಾ ಸದಸ್ಯರೆಲ್ಲ ನಿಮ್ಮ ಮೂಲಭೂತ ಸೌಕರ್ಯಗಳೆಲ್ಲ ಪೂರೈಸಿದಾರ? ಸರ್ ಏನಿಲ್ಲ ಸರ್, ಯಾವುದೇ ರೀತಿಯ ಇದಿಲ್ಲ ಸರ್. ಏನು ಮಾಡಿಲ್ಲ ಅಂದ್ರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನು ಮಾಡಿಲ್ಲ. ಈ ಕ್ಷೇತ್ರದಲ್ಲಿರೋ ಮೂಲಭೂತ ಸಮಸ್ಯೆ ಏನು ಸರ್? ಮೂಲಭೂತ ಸಮಸ್ಯೆ ಅಂದ್ರೆ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಓಕೆ. ಅದನ್ನು ಪೂರ್ತಿ ಒಂದು ನೆಲಗಟ್ಟಿನವಾಗಿ ಅಂದ್ರೆ ನೀವು ಹೇಳೋದೇನ್ರಿ, ಬಿಸಿಲು ತುಂಬಾ ಬಿಸಿ ಇದೆ, ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ರೋಗಗಳು ಬರುತ್ತೆ. ರೋಗಗಳು ಜಾಸ್ತಿ ಇದೆ, ಡ್ರೈನೇಜ್ ಇಂದ ಜಾಸ್ತಿ ರೋಗಗಳು ಬರುತ್ತೆ. ತಿರ್ಗಾ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಮೇನ್ ನೀರಿನ ಜಾಸ್ತಿ ಪ್ರಾಬ್ಲಮ್ ಇದೆ ಸರ್. ಮತ್ತೆ 1000 ಅಡಿ ಮೇಲೆ ಬೋರ್ ಹಾಕ್ಸ್ಬೇಕಿದೆ ಸರ್. 1000 ಅಡಿಗೂ ಹೆಚ್ಚು ಅಂತರ್ಜಲ ಮಟ್ಟ ಕುಸಿದಿದೆ. 1000 ಅಡಿಗೂ ಹೆಚ್ಚು ಮಟ್ಟದ 1000 ಅಡಿಗೂ ಹೆಚ್ಚು ಮಟ್ಟದಾಗಿ ಹಾಕ್ಸ್ಬೇಕು ನಾವು ಬೋರ್ ಇವತ್ತು ಹಾಕ್ಸ್ಬೇಕಾದ್ರೆ. ಕೆಲವು ಸಲ ವಿಫಲವಾಗೋ ಸಾಧ್ಯತೆ ವಿಫಲನೇ ಸರ್. ಆಲ್ಮೋಸ್ಟ್ ಆಲ್ 100ಕ್ಕೆ 60% ಬೋರ್ಗಳು ವಿಫಲ, ಇನ್ನು 40% 60% ತೋರಿಸುವಂತ ಬೋರ್ ವಿಫಲವಾಗುತ್ತೆ. 100ಕ್ಕೆ 1000 ಅಡಿ ಕೊಡಿದ್ರು ಸಹಿತ 60% ವಿಫಲ. ತುಂಬಾ ಬೇಜಾರಾಗುತ್ತೆ, ಯಾಕೆಂದ್ರೆ ಅದರಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ. ಒಂದು ಬೋರ್ ಹಾಕ್ಸ್ಬೇಕಾದ್ರೆ 1.5 ಲಕ್ಷ ರೂಪಾಯಿ ಬರೋ ಬೋರ್ ಹಾಕ್ಸಕ್ಕೆ ಬೇಕು. ತಿರ್ಗಾ ಒಂದು ಮೋಟರ್ ಪಂಪ್ ಎಲ್ಲ ಸೇರಿಸಿದ್ರೆ 3-3.5 ಲಕ್ಷ ರೂಪಾಯಿ ದುಡ್ಡು ಬೇಕು ಸರ್. 1.5 ಲಕ್ಷ ರೂಪಾಯಿ ಹಾಕಿ ಒಂದೊಂದ್ಸಲ ಬರದೇ ಇರೋ ಸಾಧ್ಯತೆ ಇರ್ತದೆ. ವೇಸ್ಟ್ ಅದು, ವೇಸ್ಟ್ ಸರ್. ಬನ್ನಿ ಕೂತ್ ಮಾತಾಡೋಣ. ಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಅಂದ್ರೆ ಡ್ರೈನೇಜು, ಕುಡಿಯೋ ನೀರು ಬಿಟ್ಟು ಬೇರೆ ಇನ್ನೇನಿದೆ ಸರ್? ಎಜುಕೇಶನ್ ಎಜುಕೇಶನ್ ಪರವಾಗಿಲ್ಲ ಸರ್, ಆದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಇದೆ ಸರ್, ಇದೆ ಜಾಸ್ತಿ. ಬೆಂಗಳೂರಿಗೆ ಜಾಸ್ತಿ ವಲಸೆ ಹೋಗ್ತಾರೆ ಎಲ್ಲ. ಇಲ್ಲಿರೋರ್ಲ ವಲಸೆ ಹೋಗ್ತಾ ಇದ್ದಾರೆ ಬಿಟ್ಟು. ಸೊ ಅಷ್ಟು ಬೇಜಾರಾಗುತ್ತೆ. ಒಂದಷ್ಟು ಪರಿಹಾರ ಏನಿರ್ಬೋದು ಅಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಪರಿಹಾರ ಏನ್ ಮಾಡ್ಬೋದು ಸರ್? ಪರಿಹಾರ ಅಂದ್ರೆ ಹೇಮಾವತಿ ನಾಳೆಯಿಂದ ನೀರು ಹರಿಸ್ಬೇಕು ಜಾಸ್ತಿ. ಏನಕ್ಕೆ ಹರಿಸ್ತಾ ಇಲ್ಲ? ಹರಿಸ್ತಾ ಇಲ್ಲ ಅಂದ್ರೆ ಇಲ್ಲಿದ ಕ್ಷೇತ್ರದ ಒಂದು ಮಂತ್ರಿ ಸರಿಯಾಗಿ ಕೆಲಸ ಮಾಡ್ತಾರ ಸರ್. ಹೇಮಾವತಿ ಜಲಾಶಯದಿಂದ ಇಲ್ಲಿ ನೀರು ಹರಿಸಕ್ಕೆ ಏನ್ ಪ್ರಾಬ್ಲಮ್ ಏನು ಸರ್? ಹರಿಸ್ತಾ ಇದ್ದಾರೆ ಕಮ್ಮಿ ಸರ್, ಕಮ್ಮಿ. ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಸರ್. ಸರ್ ಸಮ್ಮಿಶ್ರ ಸರ್ಕಾರ ಬೆಸ್ಟ್, ಸಿಂಗಲ್ ಗೌರ್ಮೆಂಟ್ ಬೆಸ್ಟ್? ಸರ್ ಸಿಂಗಲ್ ಗೌರ್ಮೆಂಟ್ ಸರ್. ಈಗ ಸಮ್ಮಿಶ್ರ ಸರ್ಕಾರ ಅಂದ್ರೆ ಪ್ರತಿದಿನನೂ ನಮಗೆ ಸಿಗಲಿಲ್ಲ ಅಂತ ಕಿತ್ತಾಡ್ತಾರೆ ವಿನಃ ಯಾವುದೇ ರೀತಿ ಉಪಯೋಗ ಇಲ್ಲ ಸರ್. ನಮ್ಮ ಜನ ವೋಟ್ ಹಾಕ್ಬೇಕಾರೆ ಕೆಲವರು ಜಾತಿ ನೋಡ್ಬಿಟ್ಟು ವೋಟ್ ಹಾಕ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಏನು ಮಾಡೋಕ್ಕಲ್ಲ ಸರ್, ಅದು ಒಂದು ಲೋಕ ಮೊದಲಿಂದ ಈ ದೇಶ ನಡೀತಾ ಇರೋದೇ ಜಾತಿಯಿಂದನೇ ನಡೀತಾ ಇದೆ. ಹೌದಾ? ಈಗ ನಾವು ಹೊಸದಾಗಿ ಬೇಗ ಬದಲಾವಣೆ ತರ್ತೀವಿ ಅಂದ್ರೆ ಆಗೋದಿಲ್ಲ. ಆದ್ರೂ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ. ತುಂಬಾ ಜನ ವೋಟೇ ಮಾಡಲ್ಲ, ಅವ್ರಿಗೆ ಏನಂತೀರಿ ನೀವು? ಸರ್ ಅವ್ರವ್ರ ಒಪಿನಿಯನ್ ಸರ್. ಅದು ದೇಶ ಬೇಕು ಅಂಬೋರು ವೋಟ್ ಮಾಡ್ತಾರೆ, ನನಗೆ ದೇಶ ಬೇಡ ನಾನು ಒಬ್ಬನೇ ಬದುಕಬೇಕು ಅಂಬೋರು ವೋಟ್ ಮಾಡಲ್ಲ ಅಷ್ಟೇ ಸರ್. ಅಂದ್ರೆ ದೇಶದ ಬಗ್ಗೆ ನಿಮ್ ಕಾಳಜಿ, ಕಳಕಳಿ, ಪ್ರೀತಿ, ಅಭಿಮಾನ ಇದ್ರೆ ನೀವು ವೋಟ್ ಮಾಡ್ತೀರಾ, ಅದು ನಿಮ್ ಹಕ್ಕು. ಮಾಡದೇ ಇದ್ರೆ ನಿಮ್ ದೇಶದ ಬಗ್ಗೆ ಮಾತಾಡೋದು ಅಥವಾ ಬಗ್ಗೆ ಮಾತಾಡೋ ಯಾವುದೇ ಕಳಕಳಿ ನಿಮ್ಗಿರಲ್ಲ. ಮಾಡದೇ ಇರೋರ್ಗೆ ಏನ್ ಹೇಳ್ತೀರಿ ನೀವು? ಪ್ರತಿಯೊಬ್ರು ದೇಶದ ಒಂದು ಒಳಿವಿರೋರು ದೇಶದ ಅನ್ನ ತಿಂತೀರಿ, ದೇಶದ ಎಲ್ಲಾ ಫೆಸಿಲಿಟಿ ಪಡ್ಕೋತೀರಾ, ವೋಟ್ ಮಾಡಿ. ವೋಟ್ ಮಾಡ್ಬೇಕು ಸರ್. ವೋಟ್ ಮಾಡಿದವ್ರು ಯಾವುದೇ ಫೆಸಿಲಿಟಿ ಇಲ್ಲ ಅಂತ ತಂದ್ರೇನೆ ಪ್ರತಿಯೊಬ್ರು ವೋಟ್ ಮಾಡ್ತಾರೆ ಸರ್. ವೋಟ್ ನ ಕಡ್ಡಾಯ ಮಾಡ್ಬೇಕು ಸರ್. ಓಕೆ. ಸೊ ಮತದಾನ ಕಡ್ಡಾಯ ಮಾಡೋದು, ಮಾಡ್ಬೇಕು ಸರ್. ಆಗ ಒಂದಷ್ಟು ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ. ಕಂಪ್ಲೀಟ್ ಪ್ರಮಾಣದಲ್ಲಿ ವೋಟಿಂಗ್ ಆಗುತ್ತೆ ಸರ್. ನೀವು ವೋಟ್ ಹಾಕ್ತೀನಿ ಅಂತ ಹೇಳಿ ನೀವು ನಿಮ್ಮ ಶ್ರೀಮತಿ ಏನ್ ಕೊಟ್ಟು ವೋಟ್ ಹಾಕ್ತೀರಿ? ಸೀರೆನಾ ಅಥವಾ ಕುಕ್ಕರ್? ಇಲ್ಲ ಸರ್, ಇದುವರೆಗೂ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ 1 ರೂಪಾಯಿ ನಿಮ್ ಕಡೆ ಕೊಡ್ತಿರ್ತಾರೆ, ಒಟ್ನಲ್ಲಿ ಕೊಡ್ತಾರೆ ಸರ್. ನಾವು ಮುಟ್ಟಿಲ್ಲ ಸರ್, ಮುಟ್ಟಿಲ್ಲ. ಸುಮ್ಮನೆ ಮನೆಗೆ ತಗೊಂಡ್ ಕೊಟ್ಬಿಟ್ಟು ಇದುವರೆಗೂ ನಮ್ಮ ಮನೆಗೂ ಆ ರೀತಿಯ ಒಂದು ಇದಕ್ಕೆ ನಾವು ಬೇಡ ಅಂತದ್ದೆಲ್ಲ ಯಾಕೆ ಇಸ್ಕೋಬಾರ್ದು? ಬೇಕಾಗಿಲ್ಲ ಸರ್. ಯಾಕೆ? ಅವರು ಒಂದು ನಾನು ಅಣ್ಣ ಮತ್ತಿಗೆ ಮಾರ್ಕೊಂಡಂಗಾಗತ್ತೆ. ಈಗ ಹಸು ಎಮ್ಮೆಗೆ ಹೆಂಗೆ ಬೆಳೆ ಕಟ್ತಾರ ಆ ರೀತಿ ನನ್ನ ಓಟಿಗೆ ಬೆಳೆ ಕಟ್ಟಂಗಾಗತ್ತೆ ಸರ್. ಅಲ್ಲ, ನಾನು ಯಾಕೆ ಈ ಮಾತು ಕೇಳಿದೆ ಅಂದ್ರೆ, ಅಫ್ಕೋರ್ಸ್ ದುಡ್ಡು ಇಸ್ಕೋಬಾರ್ದು, ಅದು ತಪ್ಪು. ಆದ್ರೆ ಯಾಕೆ ಅನ್ನೋದು ನಿಮ್ಮಂತವ್ರ ಬಾಯಲ್ಲಿ ಬಂದ್ರೆ 4 ಜನಕ್ಕೆ ತಲುಪುತ್ತೆ. ಹೌದಲ್ವಾ? ನಾವು ಆ ತಪ್ಪು ಮಾಡ್ತಾ ಇದೀವಲ್ವಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಬೆಲೆ ಕಟ್ಟೋದು ಅಂತ ಇದಲ್ಲ ಸರ್. ನಮ್ಮ ಓಟ್ ಅಂಬೋದು ಒಂದು ಶಕ್ತಿಶಾಲಿಯಾದಂತ ಒಂದು ಓಟು. ಹೌದು, ಪರ್ಫೆಕ್ಟ್ ವ್ಯಕ್ತಿಗೆ ಬಟ್ ಅದನ್ನ ಬೆಲೆಯಿಂದ ಮಾರ್ಕೋಬಾರ್ದು.
ಮಾರ್ಕೊಂಡ್ರೆ ಕೇಳೋಂತ ಯಾವ ರೈಟ್ಸು ನಿಮ್ಗೆ ರೈಟ್ಸ್ ಇಲ್ಲ ವಿತ್ ಅದು ನಾವು ನಮ್ಮನ್ನ ನಾವೇ ಮಾರ್ಕೊಂಡಂಗೆ. ನಿಮ್ಮನ್ನ ಮಾರ್ಕೊಂಡು ಇನ್ನೇನ್ ಮಾಡ್ತೀರಾ? ಅದೇ ಸರ್. ಹೌದು. ಏನಕ್ಕೆ ಇರ್ಬೇಕು? ಸ್ವಾಭಿಮಾನ ಇಲ್ಲದ ವ್ಯಕ್ತಿ ಏನಕ್ಕೆ ಇರ್ಬೇಕು ಸರ್? ನಮ್ಮನ್ನ ನಾವೇ ಮಾಡ್ಕೊಂಡಿದ್ಮೇಲೆ. ಬಹಳ ಒಳ್ಳೆ ಮಾತು ಹೇಳಿದ್ರಿ ಚಂದ್ರಶೇಖರ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಳ್ಳೇದಾಗ್ಲಿ ಅಂತೂ ವೋಟ್ ಮಾಡ್ತೀರಾ? ನಿಮ್ಮೆಲ್ಲರೂ ನಿಮ್ಮ ಆಪ್ತರನ್ನೆಲ್ಲ ಕರ್ಕೊಂಡು ವೋಟ್ ಮಾಡಿ. ಎಲ್ಲರೂ ವೋಟ್ ಮಾಡ್ತೀವಿ ನಾವು. ನೋಡಿ, ಎಲ್ಲಾ ಕೆಲಸಗಳ ಮಧ್ಯನೂ ಈ ತರ ಒಂದು ವಿಶೇಷವಾದ ಅಭಿಯಾನ News 18 ಇಂದ ವೋಟ್ ಮಾಡದವ್ರಕ್ಕೆಲ್ಲ ಮಾಡ್ಸೋಣ ಅನ್ನೋ ಒಂದು ಕಾರ್ಡಕ್ಕೆ ಮಾಡ್ತಾ ಇರೋದು. ನೀವು ನಿಮ್ಮ ಆಪ್ತರನ್ನ ಕರ್ಕೊಂಡೋಗಿ ಅದೇನೋ ವೋಟ್ ಮಾಡಿಸಿ. ನಿಮ್ಮ ಹೆಂಡತಿನ ಕರ್ಕೊಂಡೋಗಿ ಮಾಡಿಸ್ತೀರಾ? ಎಲ್ಲ ಸ್ನೇಹಿತರನ್ನ ಕರ್ಕೊಂಡೋಗಿ ವೋಟ್ ಮಾಡಿಸಿ. ಒಳ್ಳೆ ಸರ್ಕಾರ ಬಂದ್ರೆ ನಮ್ಮ ರೈತರ ಪರ ಕಳಕಳಿ ಇಟ್ಕೊಂಡು ಏನು ಹೇಳ್ತೀರಾ? ಒಳ್ಳೆ ಹೊಸ ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತೀರಾ ಸರ್? ಹೊಸ ಸರ್ಕಾರ ರೈತರ ಬಗ್ಗೆ ಸ್ವಲ್ಪ ಒಂದು ಉತ್ತಮವಾದ ಬೆಲೆ ಸಿಗ್ಬೇಕು ಸರ್. ಅವ್ರಿಗೆ ಉತ್ತಮವಾದ ಫೆಸಿಲಿಟಿ ಸಿಗಬೇಕು. ಬೆಳೆ ಯಾವುದೇ ರೀತಿಯ ಒಂದು ಹಾಳಾಗದಂತೆ ಬೆಳೆಗಳಿಗೆ ಉತ್ತಮವಾದ ಬೆಳೆ ಸಿಕ್ಕಿದ್ರೆ ರೈತರು ಒಂದು ಅನುಕೂಲದಾಗುತ್ತೆ. ವಿತ್ತು ನದಿಗಳ ಜೋಡಣೆ ಆಗಬೇಕು. ನದಿ ಜೋಡಣೆ ಆಗಬೇಕು. ಅದು ಪ್ರಧಾನಿಯವರ ವಾಜಪೇಯಿ ಅವರ ಕನಸು. ಅದನ್ನ ಈಗ ಸಾಕಾರಗೊಳಿಸ್ಬೇಕು ಸರ್. ಹೌದು. ಸಾಕಾರ ರೈತರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಬದುಕು ಎಲ್ಲರಿಗೂ ಒಳ್ಳೆ ಜೀವನ ಇದೆ. ಎಲ್ಲ ನದಿ ಜೋಡಣೆ ಕೆಲಸಗಳಾದ್ರೆ ಮೊದಲು ಅದ್ರ ಲಾಭ ಬರೋದೇ ರೈತರಿಗೆ. ಸರ್, ಸಾಲ ಮನ್ನಾದ ಬಗ್ಗೆ ಏನಂತೀರಿ ಸರ್? ಸರ್, ಸಾಲ ಮನ್ನಾ ಪ್ರತಿ ಸಾರಿನೂ ಸಾಲ ಮನ್ನಾ ಅಂತ ಹೇಳ್ತಾ ಇದ್ರೆ ರೈತರು ಅದೇ ಕೆಲಸ ಮಾಡ್ತಾರೆ. ಅದ್ರ ಬದಲು ರೈತರು ಒಂದು ಅವ್ರಿಗೇನ್ ಬೇಕು ಫೆಸಿಲಿಟಿ ಬೇಕು ಸರ್. ಫೆಸಿಲಿಟಿ ಕೊಟ್ಟರೆ ರೈತರು ಯಾವುದೇ ಕಾರಣಕ್ಕೂ ಸಾಲ ಮಾಡಲ್ಲ. ಸಾಲ ಕೊಡೋರಂಗೆ ರಸಗೊಬ್ಬರ, ಬೀಜ ಇವೆಲ್ಲವೂ ಅವ್ರಿಗೆ ಇನ್ ಟೈಮ್ ಸಿಗ್ಬೇಕು. ಸೊ ಆಗ ಅವ್ರೇನ್ ಮಾಡ್ತಾರೆ? ಸಾಲ ಮಾಡುವಂತ ಅವಶ್ಯಕತೆನೇ ಇರಲ್ಲ ಅವ್ರಿಗೆ. ಇನ್ ಸಾಲ ಮನ್ನಾದ ಮಾತು ಬರೋದೇ ಇಲ್ಲ. ಸಾಲ ಮನ್ನಾ ಕೇಳೋದಲ್ವ ಸರ್? ಅವರೇ ಕೊಡ್ತಾರಲ್ಲ ಸಾಲ. ಬೇಕಾದ್ರೆ ಸಾಲ ಅವರೇ ಕೊಡಂಗೆ ಆಗ್ತಾರಲ್ಲ. ನೋಡಿ, ರೈತರ ಕೈ ಸಾಲ ಸಿಗಬೇಕು ಅಂದ್ರೆ ರೈತರ ಕೈಯಿಂದ ನಿಮಗೆ ಸಾಲ ಕೊಡ್ತಾರೆ. ಆ ಮಟ್ಟಕ್ಕೆ ನಮ್ಮ ರೈತರಿಗೆ ಕೆಪಾಸಿಟಿ ಇದೆ. ಆ ಮಾತನ್ನ ನಮ್ಮ ಶಿರಾದ ಜನತೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನು ಅಂದ್ರೆ ಅವ್ರಿಗೆ ಏನ್ ಬೇಕು ಇನ್ ಟೈಮ್ ರಸಗೊಬ್ಬರ, ಯೂರಿಯಾ ಅಥವಾ ನಮ್ಮ ಬೀಜಗಳು ಏನ್ ಬೇಕು, ಬಿತ್ತನೆ ಬೀಜಗಳಿವೆಲ್ಲ ಇನ್ ಟೈಮಿಗೆ ಸಿಕ್ಕಿದ್ರೆ ಅವ್ರೇನ್ ಮಾಡ್ತಾರೆ? ಅವರೇ ಬೆಳಿತಾರೆ. ನಿಮ್ ಸಾಲ ನಂಬ್ಕೊಂಡು ನಾವಿಲ್ಲ, ನಾವೇ ನಿಮಗೆ ಸಾಲ ಕೊಡ್ತೀವಿ ಅಂತ ಬಹಳ ಪ್ರಾಮಾಣಿಕವಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಕ್ಷೇತ್ರದ ಬಗ್ಗೆ ಒಂದಷ್ಟು ದೂರದೃಷ್ಟಿ ಇವ್ರಿಗಿದೆ. ಸೊ ಇವ್ರ ಬಾಯಲ್ಲಿ ಕೇಳಲಿಕ್ಕೆ ಖುಷಿ ಆಗುತ್ತೆ. ವೋಟ್ ಹಾಕಿ ಅಂತ ಬಹಳ ಪ್ರಾಮಾಣಿಕವಾಗಿ ಎಲ್ರಿಗೂ ಕರೆ ಕೊಡೋದ್ರ ಜೊತೆಗೆ ತಮ್ಮ ಆಪ್ತರನ್ನೆಲ್ಲ ಕರ್ಕೊಂಡು ವೋಟ್ ಮಾಡಿಸ್ತಾ ಇದ್ದಾರೆ. ಬನ್ನಿ ಇನ್ನೊಂದಿಷ್ಟು ಜನರ ಬಾಯಲ್ಲಿ ಇನ್ನೇನಿದೆ ಕೇಳೋಣ. ಸೊ ಅವ್ರ ಬಾಯಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು. ಧನ್ಯವಾದಗಳು ಚಂದ್ರಶೇಖರ್ ಅವರು. ಥ್ಯಾಂಕ್ ಯು ಸರ್. ಕೇಳಿದಲ್ಲ ಚಂದ್ರಶೇಖರ್ ಅವ್ರ ಮಾತನ್ನ. ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಜನ ಮಾತಾಡ್ಸೋಣ. ಯಾಕೆಂದ್ರೆ ಆ ಕ್ಷೇತ್ರದ ಬಗ್ಗೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಅಲ್ಲೂ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಈಗ ಬೇರೆಯವ್ರನ್ನ ಕೇಳೋಣ, ಬೇರೆಯವ್ರು ಏನು ಹೇಳ್ತಾರೆ ಒಂದಷ್ಟು ಮಾಹಿತಿ ತಿಳ್ಕೊಂಡು. ಓಕೆ, ಈಗ ವೋಟ್ ಕೇಳಕ್ ಬರ್ತಾರಲ್ಲ, ಸೊ ವೋಟ್ ತಗೊಳ್ಳೋಂಥವ್ರು ಇದಕ್ಕೂ ಮುಂಚೆ ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ರು ಸರ್. ಕೆಲಸ ಮಾಡಿದ್ರು, ಬಟ್ ಅದು ಜನಗಳಿಗೆ ಅರಿವು ಮೂಡಿಸಿಲ್ಲ. ಅದನ್ನ ಅವ್ರ ಜನಗಳು ಅರಿವು ಮೂಡಿಸಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಆಗ್ತಾ ಇರೋ ಶಿರಾ ಇದು. ಅಭಿವೃದ್ಧಿ ಆಗ್ತಿರೋ ಶಿರಾ ಇದು. ಇನ್ನ ಅಭಿವೃದ್ಧಿ ಆಗಿಲ್ಲ. ಅದೇ ಆಗ್ತಾ ಇದೆ. ಆಗ್ಬೇಕು. ಒಂದಷ್ಟು ಬದಲಾವಣೆ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ನನ್ನ ಪ್ರಕಾರ ಬದಲಾವಣೆ ಆಗಿದೆ ಶಿರಾ. ಏನು ಈ ಸಲ ಲೋಕಸಭೆಯಲ್ಲಿ ಇನ್ನೊಂಚೂರು ಆಗ್ಬೋದು ಸರ್ ಅನ್ಕೊಂಡಿದ್ದೀನಿ. ತುಂಬಾ ಜನ ಸಿಟಿಲಿ ಓಟೇ ಮಾಡಲ್ಲ. ಅವ್ರಿಗೆ ಏನ್ ಹೇಳ್ತೀನಿ ನೀವು? ಅವ್ರ ಇಷ್ಟ ಸರ್. ಅವ್ರು ವೋಟ್ ಮಾಡ್ತಾರೋ ಬಿಡ್ತಾರೋ. ನನ್ನ ಹೆಸರು ಪ್ರಕಾರ ಮತದಾರ ಎಲ್ಲರ ಕಡ್ಡಾಯ. ಅವ್ರಕ್ಕೂ ಏನು ಆಗ್ತಾರೋ ಬಿಡ್ತಾರೋ ನಾವು ಏನೇನು ಹೇಳೋಕ್ಕಾಗಲ್ಲ. ಬಟ್ ವೋಟ್ ಮಾಡಿ ಅಂತ ನಾವು ಹೇಳ್ತೀನಿ. ನನ್ನ ಪ್ರಕಾರ ಒಬ್ಬ ಯುವಕನಾಗಿ, ಒಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ, ವೋಟ್ ಮಾಡಿ. ಯಾರ ದೇಶದ ಒಬ್ಬ ಪ್ರಾಮಾಣಿಕತೆ ವ್ಯಕ್ತಿನ ಗೆಲ್ಲಿಸ್ರಿ ಅಷ್ಟೇ ಸರ್. ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸಿ ದೇಶದ ಅಭಿವೃದ್ಧಿಗೆ ಅಷ್ಟೇ ಸರ್. ನೋಡಿದ್ರಲ್ಲ, ಒಬ್ಬೊಬ್ರಿಗೆ ಒಂದೊಂದು ದೃಷ್ಟಿಕೋನ ಇದೆ. ಹುಡುಗರು ಕೇಳೋದೇನಂದ್ರೆ ಕ್ಷೇತ್ರದ ಅಭಿವೃದ್ಧಿ, ಒಂದಷ್ಟು ಬದಲಾವಣೆ ಕೇಳ್ತಾ ಇದ್ದಾರೆ. ನಮ್ಮ ಚಂದ್ರಶೇಖರ್ ಅಂತ ಹಿರಿಯರು ಮತ್ತೆ ಕೆಲಸ ಮಾಡೋ ಶ್ರಮಿಕರು, ಅವರ ಆಸೆ ಏನು ಅಂತ ಹೇಳಿದ್ರೆ ಒಂದು ಬಲಿಷ್ಠ ಭಾರತ ನಿರ್ಮಾಣ ಆಗೋದಕ್ಕೋಸ್ಕರ ನಾವು ಅಭ್ಯರ್ಥಿ ಮುಖ ನೋಡೋಕ್ಕಿಂತ ರಾಷ್ಟ್ರಕ್ಕೆ ಒಬ್ಬ ಒಳ್ಳೆ ನಾಯಕ ಬೇಕು ಅಂತಿದೆ. ಸೊ ಯುವಕರದ ದೃಷ್ಟಿಕೋನ ಬೇರೆ ಥರ ಇದೆ. ಅಭಿವೃದ್ಧಿ ಕೆಲಸಗಳು ತುಂಬ ಆಗಬೇಕು. ಹೇಮಾವತಿ ಜಲಾಶಯದಿಂದ ಮೊದಲು ನೀರು ಬರಬೇಕು. ಅದನ್ನು ಮೊದಲು ಇಲ್ಲಿನ ಕೆರೆಕಟ್ಟೆಗಳು ತುಂಬಬೇಕು. ಕುಡಿಯೋ ನೀರು ತುಂಬ ಸುಲಭವಾಗಿ ಸಿಗೋಷ್ಟಾಗಬೇಕು. ಆ್ಯಂಡ್ ಇನ್ನೊಂದಿಷ್ಟು ಅಭಿವೃದ್ಧಿ ಕೆಲಸಗಳು, ರಸ್ತೆ ಮತ್ತು ಒಳಚರಂಡಿ ಇದಿಷ್ಟು ಇಂಪ್ರೂವ್ ಆಗಬೇಕು. ಇದಿಷ್ಟು ಚಿತ್ರದುರ್ಗದ ಈಗಿನ ಪ್ರೆಸೆಂಟ್ ಸ್ಥಿತಿ. ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಕೆಲವರು ಏನೇನು ಹೇಳ್ತಾರೆ ಅದನ್ನ ಅವ್ರ ಬಾಯಲ್ಲಿ ಇನ್ನೊಂದಿಷ್ಟು ಕೇಳೋಣ. ಸ್ವಲ್ಪ ಚೇಂಜ್ ಓವರ್ ಇರಲಿ. ಇಷ್ಟ ತನಕ ಕೂತ್ ಮಾತಾಡಿದ್ದಾಯ್ತು. ಈಗ ಮಾತಾಡ್ಕೊಂಡು ಮಾಡೋಣ. ಕ್ಷೇತ್ರಕ್ಕೆ ಇವ್ರ ಜೊತೆನೇ ಹೊರಟೋಗೋಣ. ಇವ್ರೇನು ಹೇಳ್ತಾರೆ ಕೇಳೋಣ. ನಿಮ್ಮ ಹೆಸರು? ರಾವಂತ್ ಕುಮಾರ್. ಏನಕ್ಕೆ ಹಂಗೆ ಸಿಟ್ಟೋದು ನಿಮ್ಮಪ್ಪ? ನಮ್ಮ ತಂದೆ ಹೆಸರು ರವಿಕುಮಾರ್. ಓಕೆ. ನಮ್ಮ ಸ್ವಲ್ಪ ಕ್ರಿಯೇಟಿವ್ ಆಗಿ ರಾವಂತ್ ಅಂತ ಇಟ್ಟು. ರಾವಂತ್ ಅಂತ ಹಂಗ ಮೀನಿಂಗ್ ಏನು? ಸನ್ ಆಫ್ ದಿ ಸನ್. ಸನ್ ಆಫ್ ಮಗನ್ ಮಗ, ಸೂರ್ಯನ ಮಗ. ಓ, ಸನ್ ಆಫ್ ದಿ ಸನ್. ಓಕೆ, ಸೂರ್ಯನ ಮಗ ಶನಿ ಅಂತ. ಓ ಅಣ್ಣ, ಇನ್ನೇನು ಸೂರ್ಯನ ಮಗ ಶನಿ ಅಂತ ನೀವ್ ಇಟ್ಕೊಂಡಿರೋದಲ್ವಾ ಅದನ್ನ? ಸೂರ್ಯನ ಮಗ ಶನಿ ಅಂತ ಆಕ್ಚುಲಿ. ರಾವಂತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಇದೇ ಊರವರು, ಇದೇ ಕ್ಷೇತ್ರದವರು. ಇವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಪಕ್ಕ ನಮ್ಮ ಶ್ರಮಿಕರ ಜೊತೆ, ಶ್ರಮಿಕ ವರ್ಗದ ಜನಗಳ ಜೊತೆ ಮಾತಾಡಿದ್ವಿ. ಈಗ ನಮ್ಮ ರಾವಂತ್ ಏನು ಹೇಳ್ತಾರೆ, ಅವ್ರ ಆಪ್ತ ಬಳಗ ಏನು ಹೇಳ್ತಾರೆ, ಅವ್ರ ಬಾಯಲ್ಲೇ ಕೇಳೋಣ. ಕೂತ್ಕೊಂಡು ಮಾತಾಡ್ಬೇಡ, ಸುತ್ತಾಕೊಂಡು ಬರೋಣ. ಅವ್ನು ತೋರಿಸಿ ಮೂರ್ನ ನಡ್ರಿ, ಶುರು ಹಚ್ಕೊಡಿ.
ರಾವಂತ್ ಮದುವೆ ಆಗಿದ್ಯಾ? ಇಲ್ಲ ಸರ್, ಒಂದು ಆಗಿಲ್ವಾ? ಒಂದು ಇಲ್ಲಪ್ಪ. ಯಾಕೆ? ಯಾಕಿನ್ನು ಏಜ್ ಆಗಿಲ್ಲ, ಇನ್ನೂ 23. ಓಕೆ, ಮದುವೆ ಆಗಿಲ್ಲ, ಏಜ್ ಆಗಿಲ್ಲ. ಓಕೆ ಓಕೆ. 18 ವರ್ಷಕ್ಕೆ ಭಾರತದ ಭವಿಷ್ಯನೇ ಬೇರೆ ಓಟ್ ಹಾಕ್ತೀರಾ, 23 ವರ್ಷ ಇನ್ನೂ ಏಜೇ ಆಗಿಲ್ಲ ಅಂತಿರಲ್ಲ, ತಪ್ಪಲ್ವಾ? ನಾನು ಓಟ್ ಅಂತೂ ಹಾಕ್ತೀನಿ. ಹಾಕ್ತೀರಾ ಈ ಸಲ? ಸರ್, ಈಗ ಲೋಕಸಭಾ ಎಲೆಕ್ಷನ್ ಬಂತು, ಓಟ್ ಹಾಕ್ತೀರಾ? ಓದ್ಸಲಿನೂ ಹಾಕಿದ್ದೆ ನಾನು. ನೀವು ಓಟ್ ಹಾಕಿದ್ದೀರಾ? ಏನು ಕೊಡ್ಬೇಕು? ನಿಮ್ಮ ಸೀರೆನ ಅಥವಾ ಕುಕ್ಕರ್ ಕೊಡ್ಬೇಕಾ? ಏನು ಕೊಡ್ಬೇಕಿಲ್ಲ? ಹೊಸ ನೋಟ್ ಬಿಟ್ಟು ಏನೋ ಬೇಡ. ಏನು ಬೇಡ. ಒಳ್ಳೆ ಪ್ರಗತಿ, ಪ್ರಾಮಾಣಿಕರಾಗಿದ್ರೆ ಓಟ್ ಮಾಡ್ತೀರಾ. ಓಟ್ ಮಾಡೋಕ್ಕೆ ನೀವು ಅರ್ಹತೆ ನೋಡೋದು ವ್ಯಕ್ತಿ ಪ್ರಾಮಾಣಿಕತೆ, ಅರ್ಹತೆ ನೋಡ್ಬೇಕು. ಅಚ್ಚಾ, ನಿಮ್ಮ ಕ್ಷೇತ್ರದ ಬೇಸಿಕಲಿ ಮೂಲಭೂತ ಸಮಸ್ಯೆ ಏನು ರಾವಂತ್? ನೀರು. ಎಲ್ಲರ ಬಾಯಲ್ಲೂ ಅದೇ ನಾನು ಕೇಳ್ತಾ ಇರೋದು. ಪ್ರತಿಯೊಬ್ರು ಹೇಳ್ತಾರೆ ನಮ್ಗೆ ನೀರು ಕೊಟ್ಬಿಡಿ ಸರ್ ಸಾಕು ಅಂತ ಹೇಳ್ತಾರೆ. ನೋ ವಾಟ್, ಬೆಂಗಳೂರಲ್ಲಿ ಸಿನಿಮಾ ಶೂಟಿಂಗ್ ಅಷ್ಟೆಲ್ಲ ಇದ್ರು ಯಾಕೆ ಇಲ್ಲಿ ಬಂದ್ವಿ ಅಂದ್ರೆ ಇಲ್ಲಿನ ರೂಟ್ ಲೆವೆಲ್ ಅಲ್ಲಿ ಜನ ಓಟ್ ಹಾಕಕ್ಕೆ ಏನ್ ನೋಡ್ತಾರೆ? ಒಬ್ಬ ಕ್ಲಾಸ್ ಜನ ಇರ್ಬೋದು, ನಿಮ್ ತರ ಕ್ಲಾಸ್ ಇರ್ಬೋದು, ಮತ್ತೆ ಶ್ರಮಿಕರು ಇರ್ಬೋದು, ಇವತ್ತಿನ ಅನ್ನ ದುಡ್ಡು ತಿನ್ನೋ ಜನಗಳು ಏನು ಹೇಳ್ತಾರೆ ಕೇಳೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ರಾವಂತ್, ಮೇಯ್ನ್ ಸಮಸ್ಯೆ ನೀರು ಅಂತ ಹೇಳ್ತೀರಾ. ಅಂತರ್ಜಲ ಮಟ್ಟ ಕುಸ್ತಿದೆ ಅಂತ ಸುಮಾರು ಜನ ಹೇಳ್ತಾರೆ. ಸರ್, ಈಗ ನೀವು ಓಟ್ ಹಾಕ್ಬೇಕಾದ್ರೆ ಏನು ನೋಡ್ತೀರಾ ವ್ಯಕ್ತಿಯ ಮೇಯ್ನ್ ಮಾನದಂಡ? ಲೀಡರ್ಶಿಪ್ ಕ್ವಾಲಿಟಿ ಬೆಸ್ಟ್. ಸೊ ಯಾಕೆಂದ್ರೆ ಇದು ಲೋಕಸಭೆ ಚುನಾವಣೆಯಿಂದ ನೀವು ಹಾಕೋ ಓಟಿಂದ ದೇಶದ ಭವಿಷ್ಯ ಬದಲಾಗುತ್ತೆ, ಒಂದು ಹೊಸ ಸರ್ಕಾರ ಬರುತ್ತೆ. ಸೊ ಇದರಿಂದ 5 ವರ್ಷ ನಮ್ಮ ದೇಶ ನಾವು ಕೈಗೆ ಇಡ್ತಾ ಇದ್ದೀವಿ. ಸೊ ಹಿಂಗಿರ್ಬೇಕಾದ್ರೆ ನೀವು ನೋಡೋವಂಥದ್ದು ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಅವ್ರಿಗೆ. ಓಕೆ, ಪ್ರಾಮಾಣಿಕರಾಗಿರ್ಬೇಕು. ಮೈನು ಸೀರೆ ದುಡ್ಡು ಯಾವ್ದಾದ್ರು ಕೊಡಬೇಕು. ಅದೇನಿಲ್ಲ ಕೊಡೋದು ಬೇಕಾಗಿಲ್ಲ. ನಿಮ್ಗೇನು ಕೊಡಬೇಕಿಲ್ಲ. ಸೊ ಅದು ಈಸ್ಕಳದೇನೆ ಓಟ್ ಮಾಡ್ತೀರಾ? ಓಕೆ, ನಮ್ಮ ಡ್ಯೂಟಿ ಅಲ್ಲ ಅದು. ಡ್ಯೂಟಿ ಅಲ್ವಾ? ತುಂಬಾ ಜನ ಎಜುಕೇಟೆಡ್ಸ್ ಓಟ್ ಮಾಡಲ್ಲ. ಅಂತವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಅವ್ರು ಓಟ್ ಮಾಡಲೇಬೇಕು, ಮನೆಯಿಂದ ಆಚೆ ಬಂದು ಓಟ್ ಮಾಡಬೇಕು. ಸೊ ನೀವು ಗಂಡಸರಾಗಿರೋದು ಒಂದು ಪ್ರಶ್ನೆ ಕೇಳ್ತೀನಿ, ಹೆಣ್ಮಕ್ಳು ಸಂಬಂಧಪಟ್ಟಿದ್ದು, ನೇರವಾಗಿ ಉತ್ತರ ಕೊಡಿ. ಈ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ ತುಂಬಾ ಚರ್ಚೆ ಅದು ಇದು ನಡೀತಾ ಇದೆ. ನೀವು ಗಂಡಸಾಗಿದ್ಕೊಂಡು ಪ್ರಾಮಾಣಿಕವಾಗಿ ಹೇಳಿ, ನಿಮ್ಗೆ ಅನ್ಸುತ್ತೆ ಕೊಡಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ? ಮೀಸಲಾತಿ ಅಂತ ಸಪ್ರೇಟ್ ಲಾ ಮಾಡೋದು ಬೇಕಿಲ್ಲ. ಓಕೆ, ಎಂಕರೇಜ್ಮೆಂಟ್ ಕೊಡಬೇಕು. ನ್ಯಾಚುರಲ್ ಆಗಿ ಎಂಕರೇಜ್ಮೆಂಟ್ ಕೊಟ್ರೆ ಸಾಕು, ಮೀಸಲಾತಿ ಕೊಡೋದು ಬೇಡ. ನಮ್ಮಲ್ಲಿರೋಂಥ ಓದ್ತಿರೋರ್ನ ತಗೊಂಡೋಗಿ ಇಂಜಿನಿಯರಿಂಗ್ ಮಾಡು, ಅವ್ರಿಗೆ ಎಂಕರೇಜ್ಮೆಂಟ್ ಕೊಟ್ಟು ಸಾಕು, ಮೀಸಲಾತಿ ಬೇಡ ಅಂತ. ಮೀಸಲಾತಿ ಕೊಟ್ರೆ ಎಲ್ಲಾ ಕಡೆ ಮೀಸಲಾತಿ ಕೊಡ್ಕೊಂಬಂದ್ರೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾಳೆ ನಿಮ್ಮನ್ನ ಓಟ್ ಕೇಳಕ್ಕೆ ಜನ ಬರ್ತಾರಲ್ವ ನಿಮ್ಮ ಕ್ಷೇತ್ರದಲ್ಲಿ. ಸೊ ಅವ್ರಿಗೆ ಹೇಳೋಂಥ ನೇರವಾದ ಮಾತೇನು? ಏನು ಕೊಡ್ತೀರಾ? ಇಂಥದ್ದು ಕೊಡದಾರೆ ಓಟ್ ಕೇಳಕ್ಕೆ ಬನ್ನಿ, ಇಲ್ಲ ಬರಲೇಬೇಡಿ, ಏನು ಹೇಳ್ತೀರಾ? ಇಲ್ಲಿ ಟ್ರೈನ್ ಆಗಬೇಕಾಗಿದೆ, ಟ್ರ್ಯಾಕಿಂಗ್ ಮಾರ್ಕಿಂಗ್ ಎಲ್ಲ ಆಗಿದೆ. ಟ್ರೈನ್ ಇದು ಅದು ಸ್ವಲ್ಪ ಬೇಗನೆ ಆಗಿ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನ್ಯಾಚುರಲ್ ಆಗಿ ಇಲ್ಲಿನ ಕ್ಷೇತ್ರ ಬೆಳೆಯುತ್ತೆ, ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನನಗೆ ಮಾಡ್ಕೊಂಡಿರೋ ಜನಸಂಖ್ಯೆ ನೀವು ಮಾಡ್ತಿರಲ್ಲ, ನಿಮ್ದು ಎಷ್ಟು ಅಂತ, ಎಷ್ಟು ಮಕ್ಳು ಇರಬೇಕು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅದು ಗೊತ್ತಿಲ್ಲ, ಡಿಸೈಡ್ ಮಾಡಲ್ಲ. ಅಲ್ಲ, ನಿಮ್ಮ ಕೈಲಿ ಇರ್ತದೋ ಪ್ರೊಡಕ್ಷನ್ ಎಲ್ಲ ನಿಮ್ಮ ಕೈಲೇ ಇರೋದ್ರಿಂದ ನೀವು ಪ್ರತಿಯೊಬ್ಬರು ನಿಮ್ಮಂತ ಯೂತ್ಸ್ ಡಿಸೈಡ್ ಮಾಡ್ಕೊಂಡು ಕಡಿಮೆ ಜನಸಂಖ್ಯೆ ಇದ್ರೆ ಒಳ್ಳೇದು ನೀವು ಡಿಸೈಡ್ ಮಾಡ್ರೆ ಒಳ್ಳೆ, ಎಲ್ಲ ನಿಮ್ಮ ಕೈಲಿ ಇರ್ತದೋ. ಈಗ ಓಡಿಸ್ತಾ ಇರೋ ಗಾಡಿ ಬ್ರೇಕ್ ಹಾಕೋದು ನಿಮ್ಮ ಕೈಲಿರುತ್ತೆ. ಸೊ ಹಾಗೇನೆ ಜನಸಂಖ್ಯೆಗೆ ಬ್ರೇಕ್ ಹಾಕೋದು, ನಿಮ್ಮ ಕುಟುಂಬದಲ್ಲಿ ಬ್ರೇಕ್ ಹಾಕೋದು ನಿಮ್ಮ ಕೈಲೇ ಇರುತ್ತೆ. ಸೊ ನೀವು ಮುಂದುವರಿತಾ ಹೋದ್ರೆ ಅದು ಮುಂದುವರಿತಾ ಹೋಗುತ್ತೆ. ಸೊ ಅದರಿಂದ ನೀವು ಇಂಡಿಯನ್ ಕ್ರಿಕೆಟ್ ಟೀಮ್ ಬೇಡ ಅಂತ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಮಂಥ ಉತ್ಸಾಹಿ ಯುವಕರು ಸೊ ಜನಸಂಖ್ಯೆ ಕಡಿವಾಣ ಬೀಳುತ್ತೆ. ಇಲ್ಲ ನಾನು ಒಂದು ಕ್ರಿಕೆಟ್ ಟೀಮ್ ಕೊಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಬಿದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಕ್ರಿಕೆಟ್ ಟೀಮ್ ಏನು ಬೇಕಿಲ್ಲ, ಟೇಬಲ್ ಟೆನ್ನಿಸ್ ಟೀಮ್ ಆದ್ರೆ ಸಾಕು. ಸೊ ಟೇಬಲ್ ಟೆನ್ನಿಸ್ ಆದ್ರೂ ಸಾಕು, ಅಂದ್ರೆ ಮನೆಗೆ 2 ಮಕ್ಕಳು ಸಾಕು. ಸಾಲ ಮನ್ನದ ಬಗ್ಗೆ ನಿಮ್ಮ ಪ್ಲಾನ್ ಏನು? ಸಾಲ ಮನ್ನಾ ಮಾಡೋದಕ್ಕಿಂತ ರೈತರಿಗೆ ಉತ್ತೇಜನ ಕೊಡಬೇಕು. ನೋಡಿ, ನಮ್ಮ ರಾವಂತ್ ಹಾಗೂ ಅವ್ರ ಸ್ನೇಹಿತರು ಹೇಳ್ತಾರೆ, ಸಾಲ ಮನ್ನಾ ಮಾಡೋದ್ರ ಬದಲು ರೈತರಿಗೆ ಬೇಕಾದ ಸಮಯದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ, ಯೂರಿಯಾ ಎಲ್ಲ ಇನ್ ಟೈಮಿಗೆ ಕೊಟ್ಟರೆ ಅವ್ರು ಸಾಲ ಮಾಡೋಕ್ಕೆ ಬರಲ್ಲ. ಸೊ ಅವರೇ ಸ್ವಾವಲಂಬಿಗಳಾಗ್ತಾರೆ. ಅವರೇ ಬೆಳೆದು 4 ಜನಕ್ಕೆ ಇನ್ನೂ 4 ಜನಕ್ಕೆ ಸರ್ಕಾರಕ್ಕೆ ಸಾಲ ಕೊಡೋ ಮಟ್ಟಕ್ಕೆ ಬೆಳೀತಾರೆ. ಸೊ ಸಾಲ ಮನ್ನಕ್ಕಿಂತ ರೈತರಿಗೆ ಏನು ಬೇಕು ಫೆಸಿಲಿಟೀಸ್ ಪ್ರೊವೈಡ್. ಸಾಲ ಮಾಡ್ಕೊಂಡಿದ್ರಲ್ಲ, ಸಾಲ ಮಾಡ್ಕೊಳ್ಳೋದನ್ನ ತಪ್ಪಿಸ್ಬೇಕು. ಸಾಲ ಏನು ಮಾಡ್ಬೇಕು? ಅದಕ್ಕೆ ಏನಂತೀರ? ಈ ಒಂದ್ಸಲಿ ಒಂದು ಬೆಳೆ ಸೀಸನ್ ಇರುತ್ತಲ್ಲ, ಅದ್ರಲ್ಲಿ ಅವರಿಗೆ MSP ಕೊಡ್ತಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾರಲ್ಲ, ಅದೇ ರೀತಿ ಅದೇ ಬಂದಿದ್ದ ದುಡ್ಡಲ್ಲೇ ಅವ್ರು ನೆಕ್ಸ್ಟ್ ಬೆಳೆ ಮಾಡ್ಕೊಳಂಗಿರ್ಬೇಕು. ಸಾಲ ಮಾಡ್ಕೊಳೋ ಪರಿಸ್ಥಿತಿ ತರಬಾರ್ದು. ಓಕೆ. ಪ್ರತಿ ಜಿಲ್ಲೆಗೂ ಹೋಗ್ತಾ ಇದ್ದೀವಿ, ಪ್ರತಿ ಜಿಲ್ಲೆಲೂ ಆ ಕ್ಷೇತ್ರದ ಮತದಾರ, ಸೊ ಒಬ್ಬ ಕಸ ಗುಡಿಸೋರು ಇರ್ಬೋದು ಅಥವಾ ಇಂಜಿನಿಯರ್ ಇರ್ಬೋದು, ಎಲ್ಲರೂ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಭಾರತ ನೋಡ್ತಿರ್ತಾರೆ. ಲೋಕಸಭೆ ಎಲೆಕ್ಷನ್ಲಿ ಅವ್ರು ಏನು ಹೇಳ್ತಾರೆ ಕೇಳಿದ್ವಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಎಜುಕೇಟೆಡ್ಸು ಈ ಥರ ಥಿಂಕ್ ಇಟ್ಕೊಂಡಿದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಪಾವರ್ಟಿ ಬಗ್ಗೆ, ಎಸ್ಪೆಷಲಿ ಕುಡಿಯೋ ನೀರಿನ ಬಗ್ಗೆ, ಮೋಸ್ಟ್ ಇಂಪಾರ್ಟೆಂಟು ಜನಸಂಖ್ಯೆ, ಡ್ರೈನೇಜ್, ಇದೆಲ್ಲದ್ರ ಬಗ್ಗೆ ಸೊ ಅವ್ರದ್ದೇ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ. ಅವರು ಕೂಡ ಪ್ಲಾನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಮ್ಮುಖದಲ್ಲಿ ಹೇಳಿದ್ದಾರೆ, ಕ್ರಿಕೆಟ್ ಟೀಮ್ನೆಲ್ಲ ಮಾಡ್ಕೊಳಕ್ಕೆಲ್ಲ ಹೋಗಲ್ಲ ಅಂತ. ಸೊ ಇದು ನೆನ್ಪಿಟ್ಕೊಂಡು ನೀವು ಅಷ್ಟೇ 1-2 ನಿಲ್ಲಿಸ್ಕೊಂಡು ಶುರು ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಇನ್ನೊಂದಿಷ್ಟು ಜನ ಮಾತಾಡ್ಸೋಣ, ಅವ್ರ ಬಾಯಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನ ಕೇಳೋಣ, ಅವ್ರೇನು ಹೇಳ್ತಾರೆ ನಾವು ತಿಳ್ಕೊಳ್ಳೋಣ, ನಿಮ್ಗೊಂದಿಷ್ಟು ತಿಳಿಸೋಳೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಮುಂದೆ 1 ನಿಮಿಷ ಮೈಕ್ ಕೊಡ್ರಪ್ಪ. ಏನು ನಿಮ್ಮ ಹೆಸರು?
ಜಬಿಯುಲ್ಲಾ ಸರ್. ಜಬಿಯುಲ್ಲಾ. ನಿಮ್ಮ ಹೆಸರು? ಮಂಜುನಾಥ್. ನೀವು? ದಾದಾಪೀರ್. ಹಾ? ದಾದಾಪೀರ್. ರಾಧಾಬೇರ್. ರಾಧಾಬೇರ್. ದಾದಾಪೀರ್. ದಾದಾಬೇರ್. ದಾದಾಪಿ. 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 ದಾದಾಪೀರ್. ಪೀರ್ ಪೀರ್. ದಾದಾಪೀರ್. ಹಾ. ಓಕೆ. ನಿಮ್ಮ ಹೆಸರು? ಮಂಜುನಾಥ್. ಏನ್ ಮಾಡ್ಕೊಂಡ್ರ ಮಂಜುನಾ? ಟೀ ಅಂಗಡಿ ಮಾಡಿದ್ವಿ. ಯಾವ ಮಂಜ? ಎದ್ದೇಳು ಮಂಜುನಾಥನ ಅಥವಾ ಮೆಂಟಲ್ ಮಂಜನ? ಯಾವ ಮಂಜ? ಸುಮ್ಮನೆ ಖಾಲಿ ಮಂಜುನಾಥ್. ಖಾಲಿ ಮಂಜುನಾಥ್. ಖಾಲಿ ಮಂಜುನಾಥ್. ಖಾಲಿ ಮಂಜ. ಖಾಲಿ ಮಂಜ ಅಂತ ನೋಡಿ. ಖಾಲಿ ಮಂಜ ಹೊಸ ಮಂಜ. ನೀವು? ಸರ್ ಪಂಚರಂಗಡಿ. ಪಂಚರಂಗಡಿ. ಹೇಗಿದೆ ಪೊಲಿಟಿಕ್ಸ್ ಎಲೆಕ್ಷನ್ ಕಾವು ಮಿಸ್ಟರ್ ಮಂಜ? ಪರವಾಗಿಲ್ಲ ಸರ್, ಚೆನ್ನಾಯ್ತು. ಹೌದಾ? ಮದುವೆ ಆಗಿದ್ಯಾ? ಇನ್ನೂ ಇಲ್ಲ ಸರ್. ಯಾಕೆ? ಇನ್ನೂ ಏಜ್ ಐತೆ. ಏಜ್ ಐತೆ. ಏಜ್ ಆಯ್ತಾ? ಅಲ್ಲ, ಇನ್ನು ದುಡಿಯೋ ವಯಸ್ಸು. ಅಂದ್ರೆ ಮದುವೆ ಆದ್ಮೇಲೆ ದುಡಿಯಕ್ಕೆ ಏನೂ ಆಗಲ್ಲ ಅಂತ. ಆದ್ರೂ ಮದುವೆನ ಮುಂಚೆ ನೀವ್ ಹೇಳ್ತಾ ಇರೋದು ಮದುವೆ ಆಗಿರೋರಿಗೆ ಕೈಲಿ ಏನೂ ಆಗಲ್ಲ ಅಂತ. ಆದ್ರೂ ಮದುವೆಗಿನ ಮುಂಚೆ ಜಾಸ್ತಿ ದುಡಿಬಹುದು ಸರ್. ಮದುವೆ ಆದ್ಮೇಲೆ ಯಾಕೆ ದುಡಿಯಕ್ಕೆ? ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ಕಡಿಮೆ. ಬೇರೆ ಕಡೆಗೆ ಇಂಟ್ರೆಸ್ಟ್ ಹೋಯ್ತು. ಯಾವ ಕಡೆಗೆ? ಫ್ಯಾಮಿಲಿ ಕಡೆ ಹೋಗುತ್ತೆ. ಫ್ಯಾಮಿಲಿ ಕಡೆಗೆ ಹೋಯ್ತು. ಮದುವೆಗೂ ಮುಂಚೆ ದುಡಿಮೆ ಕಡೆ ಇರ್ತದೆ, ಮದುವೆ ಆದ್ಮೇಲೆ ನಿಮ್ ಇಂಟ್ರೆಸ್ಟ್ ಬೇರೆ ಕಡೆಗೆ ಹೋಯ್ತದೆ. ಅಂದ್ರೆ ಯಾವ ಕಡೆಗೆ? ಹಂಗಂದ್ರೆ ಏನು? ಸುಮ್ಮನೆ ನಮಗೂ ಗೊತ್ತಿಲ್ಲ. ನಾನು ಇನ್ನೂ ಮದುವೆ ಆಗಿಲ್ಲಲ್ಲ, ನನಗೆ ಇಂಟ್ರೆಸ್ಟ್. ನೀವ್ಯಾಕಾಗಿಲ್ಲ ಸರ್? ನಾನು ಚಿಕ್ಕ ಹುಡುಗ. ನಾವು ಚಿಕ್ಕ ಹುಡುಗನ. ನೋಡಕ್ ನಮ್ಮ ಅಪ್ಪನಿಗೆ ದೊಡ್ಡಪ್ಪ ಇದ್ದಂಗೆ ಇದ್ದೀರಾ. ನೀವು ಚಿಕ್ಕ ಹುಡುಗನ್ರಿ ನೀವು ರೇ. ವೋಟಿಂಗ್ ಕಾರ್ಡ್ ಇದೆಯಾ? ಐತೆ. ಇದಕ್ಕೂ ಮುಂಚೆ ಮಾಡಿದೀರಾ? ಮಾಡಿದ್ವಿ. ಎಷ್ಟು ಸಲ ಮಾಡಿದೀರಾ? ಸುಮಾರು ಸಲ ಮಾಡಿದ್ರಿ. 4-5 ಸಲ. 4-5 ಸಲ ಮಾಡಿದ್ವಿ. ಈ ಸಲ ಮಾಡ್ತೀರಾ? ಮಾಡ್ಲಿಕ್ಕೆ. ಬಟ್ ವೋಟ್ ಹಾಕ್ಬೇಕಾದ್ರೆ ಒಬ್ಬ ಅಭ್ಯರ್ಥಿಗೆ ಏನ್ ಕ್ವಾಲಿಟೀಸ್ ಇರಬೇಕು? ಸೀರೆ ಅವೆಲ್ಲ ಇರಬಾರ್ದು. ಸೀರೆ ಹೊಸ ನೋಟು ಅದು ಇರಬಾರ್ದು. ಕುಕ್ಕರ್ ಕೊಟ್ರೆ ಬೇಡ ಸರ್. ನಿಮ್ಗೇನ್ ಕೊಡ್ಬೇಕು ಭಯ್ಯ? ಸರ್ ನಮ್ಗೇನು ಬೇಡ ಸರ್. ಕುಕ್ಕರ್ ಯಾತೂ ಬೇಡ ಸರ್. ನಮ್ಗೆ ಅಭ್ಯರ್ಥಿ ಬರೋರು ಒಳ್ಳೆಯವರಾಗಿರ್ಬೇಕು. ಒಳ್ಳೆಯವರಾಗಿರ್ಬೇಕು. ಪ್ರಾಮಾಣಿಕರಾಗಿರ್ಬೇಕು. ಬಡವರಿಗೆ ಒಂದು ಹೆಲ್ಪ್ ಮಾಡೋರು ಇರ್ಬೇಕು. ಓಕೆ. ಯಾವ ತರ ಬಡವರಿಗೆ? ಅಂದ್ರೆ ಎಲ್ಲರಿಗೂ ಇವಾಗ ಒಂದು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಅಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಹೋಬಳಿ ಲೆವೆಲ್ ಒಬ್ರು ಡಾಕ್ಟರ್ ಅಲ್ಲ, ನೈಟ್ ಅಲ್ಲಿ ಎಮರ್ಜೆನ್ಸಿ ಅಂದ್ರೂ ಸರಿಯಾಗಿ ಟೌನ್ಗೆ ಬರಬೇಕು. ಓಕೆ. ಸಾಲ ಮನ್ನಾ ಮಾಡ್ಬೇಕಾ ಬೇಡ? ಆಗೈತಾ ಇಲ್ವಾ? ಮಾಡೋದು ತಪ್ಪು ಸರ್. ಅದು ಯಾಕೆ ತಪ್ಪಣ್ಣ? ನಿಮ್ಗೆ ಏನ್ ಅನ್ಸುತ್ತಣ್ಣ? ಏನ್ ಸರ್? ಸಾಲ ಮನ್ನಾ ಮಾಡ್ಬೇಕಾ ಬೇಡವಾ? ರೈತರು ಮಾಡ್ಬೇಕು ಸರ್. ಇವ್ರು ತಪ್ಪು ಅಂದ್ರೆ ಯಾಕಣ್ಣ? ತಪ್ಪು ಸರ್. ಈಗ ಒಬ್ಬ ತಾಮ್ತಾನೆ ಒಬ್ಬ ತಾಣಲ್ಲ. ಎಲ್ಲರಿಗೂ ಸಿಗಲ್ಲ ಸಾಲ. ಹೌದು. ಈಗ 100ಕ್ಕೆ ಒಂದು 50 ಭಾಗ ಸಿಗುತ್ತೆ ಅಷ್ಟೇ ಸರ್. ಬಾಯ್ಲಿ ಹೇಳಿ. 100ಕ್ಕೆ ಒಂದು 50 ಭಾಗ ಸಿಗುತ್ತೆ. ಇನ್ನು 50 ಭಾಗ ಸಿಗಲ್ಲ. ಸಿಕ್ಕಿರೋನಿಗೆ ಸಾಲ ಮನ್ನಾ ಆಗುತ್ತೆ. ಏನು ತಾಮ್ದ ಏನ್ ಸಿಗುತ್ತೆ? ಹಂಗೆ. ಅದ್ರ ಬದಲು ಎಲ್ರಿಗೂ ಈಕ್ವಾಲಿಟಿ. ಎಲ್ಲಾ ರೈತರಿಗೆ ರಸಗೊಬ್ಬರ ಕೊಡಿ, ಅವರೇ ದುಡ್ಡು ತಿಂತಾರೆ. ಸಾಲ ಮನ್ನಾ ಆಗದ್ ಬೇಡ, ಸಾಲ ಕೊಡೋದು ಬೇಡ. ನೀವೇನ್ ಹೇಳ್ತೀರಾ? ಸೇಮ್ ಟು ಅಲ್ಲ. ಏನ್ ಹೇಳಿದ್ರು ಅದು ನಮ್ದು. ಅದೇ ಕಾಪಿ ಮಾಡ್ಕೊತೀರಾ? ಇಂಡಿವಿಜುವಲ್ ಇಲ್ಲ ಸರ್, ಅಷ್ಟೇ ಸರ್. ನಮ್ದು ನಾವು ಅದ್ರ ಬಗ್ಗೆ ಮಾತಾಡಲ್ಲ ಸರ್. ಸಾಲ ಬಗ್ಗೆ ಎಲ್ಲ ಮಾತಾಡಿಲ್ಲ. ಈಗ ನಿಮ್ ಕ್ಷೇತ್ರದಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿ ನಿಂತಿರ್ತಾರೆ, ಬಹಳ ಸ್ಟ್ರೈಟ್ ಆಗಿ ಕೇಳ್ತೀರಿ. ಇನ್ನೊಬ್ಬ ಪ್ರಾಮಾಣಿಕ ಅಭ್ಯರ್ಥಿ ನಿಂತಿರ್ತಾರೆ. ಸೊ ಈಗ ನೀವು ನಮ್ಮ ಕ್ಯಾಸ್ಟ್ ಅವ್ರು ನಿಂತವ್ರು ಹೇಳ್ಬಿಟ್ಟು ನೀವು ನಿಮ್ ಕ್ಯಾಸ್ಟ್ಗೆ ಅಂತ ಓಟ್ ಹಾಕ್ತೀರಾ ಅಥವಾ ಪ್ರಾಮಾಣಿಕ ಅಭ್ಯರ್ಥಿ ಕೆಲಸ ಮಾಡ್ತಾನೆ ಅಂತ ಹಾಕ್ತೀರಾ? ಸರ್ ಆತರ ಮಾಡಲ್ಲ ಸರ್. ನಮ್ಗೆ ಯಾರು ಇಷ್ಟ ಅಂತಾರ ಅವ್ರಿಗೆ ಹಾಕ್ತೀವಿ. ಮುಸ್ಲಿಮ್ಸ್ ಅಂತ ಅಲ್ಲ, ಇದಂತ ಮಾಡಲ್ಲ ನಾವು. ಎಲ್ಲರೂ ಬೇಕು ನಮ್ಗೆ. ಒಬ್ಬರಿಂದ ಎಲ್ಲರೂ ಬೇಕು. ನಮ್ಗೆ ಹಿಂದೂ ಬೇಕು, ಮುಸ್ಲಿಮ್ಸು ಬೇಕು. ಜಾತಿ ನಾವು ಮಾಡ್ಕೊಂಡ್ರೆ ಎಲ್ಲ ಒಂದೇನೆ, ದೇವರೆಲ್ಲ ಒಂದು ಆ ಥರನೇ. ನಾವು ನಮ್ಗೆ ಯಾರು ಬೇಕೋ ಅವ್ರಿಗೆ ವೋಟ್ ಮಾಡ್ತೀವಿ ಸರ್. ನೀವೇನು ಹೇಳ್ತೀರಿ ಸ್ವಾಮಿ? ಸೇಮ್ ಸರ್. ಸೇಮ್. ಜಾತಿ ರಾಜಕಾರಣ ಇರಬಾರ್ದು, ವ್ಯಕ್ತಿ ಅರ್ಹತೆ ಪ್ರಾಮಾಣಿಕತೆ ಅವ್ರ ಮಾನದಂಡ ಆಗಬೇಕು. ಹೌದಾ? ಶೋರ್. ಸರಿ. ಈಗ ಅಭ್ಯರ್ಥಿ ಎಲೆಕ್ಷನ್ ನಿಂತ್ಕೊತಿಲ್ಲ, ಒಂದು ಎಲೆಕ್ಷನ್ ಮುಗಿದು ನೆಕ್ಸ್ಟ್ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ಅವ್ರ ಆಸ್ತಿ 10 ಪಟ್ಟು 20 ಪಟ್ಟು 50 ಪಟ್ಟು ಆಗೋತಿಲ್ಲ. ಹೆಂಗೆ ಮಾಡ್ಕೊಂತಾರೆ ಸರ್? ಹೌದಾ? ಅದಾಗುತ್ತೆ ಸರ್. ಅವ್ರು ಮಾಡ್ಕೊಂತಾರೆ, ನಾವು ಕೇಳಕ್ ಆಗಲ್ಲ ಅವ್ರಿಗೆ. ನಾವು ಅದನ್ನ ಯಾವ ರೀತಿ ಮಾಡಿದ್ದೀರಾ ಅಂತ ನಾವು ಕೇಳಕ್ಕೂ ಆಗಲ್ಲ. ಹಾಕಿದೀವಿ ಸರ್, ಮನೆ ಹತ್ರನೇ ಬಿಡ್ಕೊಳಲ್ಲ. ಇನ್ನೆಲ್ಲಿ ಕೇಳ್ಕೊಂಡು ಓಟ್ ಕೇಳಕ್ ಬರ್ತಾರಲ್ಲ, ಏನ್ ಮಾಡ್ತೀರಿ ಸರ್? ಈಗ ನೆಕ್ಸ್ಟ್ ವೀಕ್ ಎಲೆಕ್ಷನ್ ಓಟ್ ಕೇಳಕ್ಕಂತೂ ಬರ್ತಾರೆ ನಿಮ್ಮ ಮನೆಗೆ. ಏನ್ ಹೇಳ್ತೀರಾ ಅಂತವ್ರಿಗೆ? ಏನ್ ವಾರ್ನಿಂಗ್ ಕೊಡ್ತೀರಾ? ಅವ್ರು ಬರಲ್ವಲ್ಲ ಸರ್, ಅವ್ರ ಹಿಂದೆ ಇರೋ ಇವ್ರು ಬರ್ತಾರೆ, ಚೇಲಗಳು ಬರ್ತಾರೆ. ಅಭ್ಯರ್ಥಿ ಕಳ್ಸಯ್ಯ ಬಾಯಿ ಮುಚ್ಕೊಂಡು ಅಂತ ಅವಾಜ್. ಅಭ್ಯರ್ಥಿಗಳು ಬರಲ್ವಲ್ಲ. ಯಾಕೆ ಬರಲ್ಲ ಅವರು? ನಾನು ಓಟ್ ಹಾಕಲ್ಲ, ನಾನು ಕಳ್ಸಲ್ಲ, ನಾನು ನಮ್ಮ ಮನೆಯಿಂದ ನಾನು ಓಟ್ ಹಾಕಲ್ಲ, ನನ್ನ ಕಡೆ ನಮ್ಮಲ್ಲೊಂದು ಮಗ ಐತೆ ಕಳಿಸ್ಕೊಡ್ಲ ಅಂತ ಹೇಳಿ. ಆಗ ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೆ. ನೆಕ್ಸ್ಟ್ ಇನ್ನೊಂದಿಷ್ಟು ಜನ ಕೇಳೋಣ. ಇನ್ನೂ ಸರ್ಪ್ರೈಸಿಂಗ್ ವಿಚಾರಗಳು ನಾನು ತಿಳ್ಕೊತೀನಿ, ನಿಮ್ಗೊಂದಿಷ್ಟು ತಿಳಿಸ್ತೀನಿ. ಜೈ